ತುಂಬಾ ಜನ ಕೇಳ್ತಾ ಇದ್ರಿ ನನ್ ಪಪ್ಪುಮ್ಮನ. ತುಂಬಾ ಜನ ಏನ್ ಕೇಳಿಲ್ಲ, ಹೇಳು ಪರವಾಗಿಲ್ಲ ಯಾರು ಅಂತ. ಸೊ ಇವತ್ತು ನನ್ ಪಪ್ಪುಮ್ಮನ ತೋರ್ಸೋ ದಿವಸ ಬಂತು. ಇನ್ನ ಈ ಕಣ್ಣಲ್ಲಿ ಅದ್ ಏನೇನ್ ನೋಡ್ಬೇಕು ತೋರ್ಸು. ಇವ್ರೇ ನನ್ ಪಪ್ಪುಮ್ಮ. ಎಲ್ರು ಒಂದ್ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಎಲ್ರು 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹೇಳಮ್ಮ. ನಾನೇ ಇವ್ರ ಪಪ್ಪುಮ್ಮ. ದೇವರೇ ನೀನು ಇರೋ ವಿಲಾಸವು ಬೇಕಾಗಿದೆ, ಆಗಿರೋ ಅನ್ಯಾಯಕ್ಕೆ ದುರೊಂದನು ನೀಡೋದಿದೆ. ಸೊ ಏನೇ ಆದ್ರೂ ಕೂಡ ಫೈಟ್ ಮಾಡ್ತಿರ್ತಾನೆ ನನ್ನ ಹಿಂದೆ ಸರ್ಪಟ್ಟಿ. ನಿನ್ ಜೊತೆ ಸೇರ್ಕೊಂಡ್ ಫೈಟ್ ಮಾಡಕ್ಕೆ ನೀನೇನ್ ಫ್ರೀಡಮ್ ಫೈಟರ್? ಸಂಗೊಳ್ಳಿ ರಾಯಣ್ಣನ, ಸುಭಾಷ್ ಚಂದ್ರ ಬೋಸ, ಭಗತ್ ಸಿಂಗ, ಅವಳೇನ್ ಕಿತ್ತೂರಾಣಿ ಚೆನ್ನಮ್ಮನ, ಒನಕೆ ಓಬವ್ವನ? ಚಪ್ರಿ ಕಂಡ್ರ ನೀವು? ಒಳ್ಳೆ ವಿಡಿಯೋ ಮಾಡೋಣ, ಜನ ಮನ್ಸನ್ನ ಗೆಲ್ಲನ. ಅದು ಏನು ವಿಡಿಯೋ ಮಾಡಿ ಮನ್ಸು ಗೆಲ್ತಿರೋ? ನಮ್ಮನ್ ನೋಡೇ ಬಿಡ್ತೀನಿ, ಹಾಕ್ರೋ ವಿಡಿಯೋನ. ಮ್ಯಾಮ್ ನೀವೇನ್ ಬ್ಯಾಂಕಾ? ಇಲ್ಲ, ಯಾಕೆ? ನಿಮ್ಮನ್ನ ನೋಡಿದ್ರೆ ಲೋನ್ ತಗೊಂಬೇಕನ್ನಿಸಿ. ಇರೋ ಟವಲ್ ಹಾಕತೀನಿ. ಅಮ್ಮುಕುಡುಮ್ಕೋ, ನೀನೇನ್ ATM? ನಿನ್ನ ನೋಡಿದ್ರೆ ತಿಗ್ದಲ್ಲಾಗ ಸ್ವೈಪ್ ಮಾಡ್ಬೇಕನ್ನಿಸ್ತೈತೆ. ಚೆನ್ನಾಗಿದೆ. ಹೆಣ್ಮಕ್ಳ ಬಗ್ಗೆ ನಾವೇನು ಮಾತಾಡಂಗಿಲ್ಲ, ಕಂಟಿನ್ಯೂ ಮಾಡಿ. ಅದ್ಯಾರೋ ಶಿಂಗ್ಲಿಕ ಹಿಂದೆ ಕೂತಿರಂಗವನ್ನಲ್ಲ. ಹಿಂದೆ ಯಾರೋ ಅದು? ಪಪ್ಪುಮ್ಮ ಎದ್ದೇಳು ಬಾರ ಡ್ಯಾನ್ಸ್ ಮಾಡು. ಎದ್ದೇಳು ಬಾರ ಡ್ಯಾನ್ಸ್ ಮಾಡು. ನಮ್ಮನ್ನ ಯಾರು ಶಾರ್ಟ್ ಹಾಕಿರ್ಬೇಕು ಗುರು. ಚಪ್ಪರ್ ಅಮುಕು ಡುಮುಕು ಈ ವಿಡಿಯೋ ಮಾಡ್ತಾರೋದು ನಿನ್ಗೇನೆ ಆಯ್ತಾ. ಇಲ್ಲಿವರೆಗೂ ನನ್ನ ಬಾಯಿನಲ್ಲಿ ಒಂದು ಕೆಟ್ಟ ಮಾತು ಬಂದಿಲ್ಲ, ಯಾರ ಬಗ್ಗೆನೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೆಟ್ಟದಾಗ ಮಾತಾಡಿಲ್ಲ. ಬಟ್ ಇವತ್ತು ನಾನು ಮಾತಾಡ್ಲೇಬೇಕು, ಮಾತಾಡ್ತಾ ಇದ್ದೀನಿ ಆಯ್ತಾ. ಕೇಳಿಸ್ಕೊ. ಏನಾಯ್ತು ಅಂತ ಹೇಳಿದ್ರೆ, ನಮ್ದು ಪಬ್ದು ಪ್ರಮೋಷನ್ ನಡೀತಾ ಇದೆ, ಓಕೆನಾ. ಸೊ ಎಲ್ಲ ಇನ್ಫ್ಲುಯೆನ್ಸರ್ಸ್ ಗಳು ಬರ್ತಾ ಇದಾರೆ, ಬಂದ್ ಪ್ರಮೋಷನ್ ಮಾಡ್ತಿದ್ದಾರೆ, ಹೋಗ್ತಿದ್ದಾರೆ. ಈ ನನ್ ಮಗನು ಕರ್ಸಿದ್ದಾರೆ ಆಯ್ತಾ. ಬಟ್ ಅಲ್ಲಿ ನೆನ್ನೆ ನಾನಿಲ್ಲ, ಆ ಜಾಗದಲ್ಲಿ ನಾನಿಲ್ಲ, ನನ್ನ ತಮ್ಮ ನನ್ನ ತಂಗಿ ಇದಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ತಿನ್ನ ಕುಡುದ್ನ ಪ್ರಮೋಷನ್ ಮಾಡದ್ನ ಬನ್ನ ಅಂತ ಇರೋದ್ ಬಿಟ್ಬಿಟ್ಟು ಈ ನನ್ ಮಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ತೋರಿಸ್ಕೊಳ್ಳೋದು, ಎಲ್ಲ ಹೆಣ್ಮಕ್ಳಿಗೂ ಪ್ಯಾಡ್ ಕೊಟ್ಬಿಟ್ಟು ನನ್ನ ತಂಗಿ, ನಮ್ಮ ಅಕ್ಕ, ನಮ್ಮ ಅಮ್ಮ, ನಮ್ಮ ತಾಯಿ, ಅಬ್ಬಬ್ಬಬ್ಬ ಇವ್ನ ಹೇಳೋದ್ ನೋಡಿದ್ರೆ ಇವ್ನ ಎಂತ ನನ್ನ ಮಗ ಇರ್ಬೇಕು ಇವನು ಅಪ್ಪ ಅನ್ಕೋಬೇಕು. ಬಟ್ ಇವನ್ ಒರಿಜಿನಲ್ ಮುಖ ನೆನ್ನೆ ಗೊತ್ತಾಗಿರೋದು. ಈ ವಿಷಯ ಬಂದು ನನ್ನ ತಂಗಿ ನನ್ಗೆ ಹೇಳಿದ್ಲು, ಇವಾಗ ಫೋನ್ ಮಾಡಿ ನನ್ಗೆ ಹೇಳಿದ್ಲು, ಅಕ್ಕ ಹಿಂಗಾಯ್ತು ಅಂತ. ಏನಮ್ಮ ಅಂತ ಕೇಳಿದ್ರೆ, ಅವಳಿಗೆ ಬಂದ್ಬಿಟ್ರೆ ಸಪ್ಲೈ ಮಾಡ್ತಾರಲ್ಲ ಹುಡುಗಿರು, ಆ ಹುಡುಗಿರ ಹತ್ರ ಹೋಗ್ಬಿಟ್ಟು ಫೋನ್ ನಂಬರ್ ಕೇಳ್ತಾವನಂತೆ. ಹುಡುಗಿ ಫೋನ್ ನಂಬರ್ ಬೇಕು ಈಸ್ಕೊಡಿ ಅಂತ ಕೇಳ್ತಾನಂತೆ. ಅದಲ್ದಿರ ಜೊತೆನಲ್ಲಿ ಇಬ್ರು ಚೇಳಾಗಳು ಬೇರೆ ಹೋಗವ್ರೆ. ಆ ನನ್ ಮಕ್ಕಳು ನಮ್ ತಂಗಿ ಹತ್ರ ಫೋಟೋ ಕೇಳಿದಾರೆ, ಅವಳು ಇಲ್ಲ ಆಗಲ್ಲ ಅಂತ ಹೇಳಿದಾಳೆ. ಅದಕ್ಕೆ ಅಯ್ಯೋ ಈ ತರ ಡೌಗಳನ್ನ ಎಷ್ಟ್ ಜನ ನೋಡಿಲ್ಲ, ನಮ್ ಡೌಗಳೇ ಇದಾರೆ ಅಂತ ಹೇಳ್ತಾರಂತೆ. ನಾವ್ ಕೆಲಸ ಮಾಡೋ ಜಾಗದಲ್ಲಿ ನಮ್ಮ ಮನೆ ಹೆಣ್ಮಕ್ಳ ತರ ನಾವ್ ನೋಡ್ಕೋತಾ ಇರೋದು ಅವ್ರನ್ನ ಆಯ್ತಾ. ಪಬ್ ಬಂದ್ ಮಾತ್ರಕ್ಕೆ ಬರೋ ಗಂಡಸ್ರುಗಳ ಹತ್ರ ಎಲ್ಲ ಬಿಟ್ಟು ತಲೆ ಹಿಡಿಯೋ ಕೆಲಸ ಮಾಡ್ತಿಲ್ಲ ಅಲ್ಲಿ. ಹೆಣ್ಮಕ್ಳು ಗೌರವ ಕೊಡೋದೇನ್ರಿ ಇದೆಲ್ಲ? ಚಪ್ಪ ನನ್ ಮಕ್ಕಳ. ಅದಾಗ್ದಲ್ಲಿ ನಾನು ಇದ್ದಿದ್ರೆ ಚಪ್ಪಲಿ ಕಿತ್ತೋಗೊಂಡ್ ಹೊಡಿತಾ ಇದ್ದೆ ನಿನ್ಗೆ. ನಮ್ ಜನಗಳಿಗೆ ಗೊತ್ತಾಗ್ಬೇಕು ನಿನ್ ಬಂಡವಾಳ ಏನು ಅಂತ, ನಿನ್ ಮುಖ ಏನು ಅಂತ. ಅರ್ಥ ಆಗ್ತಿದ್ಯಾ? ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದನ್ನೇ ಹೇಳ್ತಿಲ್ವಾ, ನಿನ್ನೆ ನಾನೇನಾದ್ರು ಇದ್ದಿದ್ರೆ ಅಮ್ಮುಕು ಡುಮುಕು ನನ್ ಮಗನೇ ನಿನ್ನ ನಮ್ಕೆ ಸಾಯಿಸ್ಬಿಡ್ತಾ ಇದ್ದೆ ನಿನ್ನ. ನನ್ ಮಗನೇ ಈ ವಿಡಿಯೋ ನೋಡಿದ್ಮೇಲೆ ನೀನೇ ಫೋನ್ ಮಾಡ್ಬೇಕು. ನೀನೇ ಬಂದ್ ಸಾರಿ ಕೇಳ್ಬೇಕು. ಅಲ್ಲಿರೋ ಹೆಣ್ಮಕ್ಳ ಹತ್ರ ಆಗಿರ್ಲಿ, ನನ್ ತಂಗಿ ಹತ್ರ ಆಗಿರ್ಲಿ, ಸಾರಿ ಕೇಳ್ಬೇಕು ನೀನು. ಕೇಳೋವರೆಗೂ ನನ್ ಮಗನೇ ನಿನ್ನ ನಾನ್ ಬಿಡಲ್ಲ ಆಯ್ತಾ. ಇವತ್ ಮಾತಾಡ್ತಾ ಇದೀನಿ ಅಂದ್ರೆ ನೀನ್ ಮಾತಾಡಿರೋದ್ ನಮ್ಮನೆ ಹೆಣ್ಮಕ್ಳ ಬಗ್ಗೆ, ಅರ್ಥ ಆಯ್ತಾ? ಯಾವ್ದೇ ಕಾರಣಕ್ಕೂ ಬಿಡಲ್ಲ ನಿನ್ನ. ಏನ್ ಮಂಜ ಹೊಸದಾಗಿ ವೆಲ್ಡಿಂಗ್ ಕೆಲ್ಸಕ್ಕೆ ಸೇರ್ಕೊಂಡವನಲ್ಲ, ಯಾರಿಗ್ ವೆಲ್ಡಿಂಗ್ ಮಾಡಕ್ ಹೋಗಿದ್ದ? ಸಮೇತ ಅರ್ಧೋಗುತ್ತೆ. ಸೊ ಇವತ್ತು ನನ್ ಪಪ್ಪುಮ್ಮನ ತೋರ್ಸೋ ದಿವಸ ಬಂತು. ಇವ್ರೇ ನನ್ ಪಪ್ಪುಮ್ಮ. ಲೇ ಮಂಜ, ಪಪ್ಪುಮ್ಮನ್ ತೋರಿಸ್ತೀನಿ ಅನ್ಬಿಟ್ಟು ಅದೇನು 3 ಮಕ್ಳಿಗೆ ಅಮ್ಮನ್ ತೋರಿಸ್ತಿದ್ಯಾ? ನಾನೇ ಇವ್ರ ಪಪ್ಪುಮ್ಮ. ಈ ಪಪ್ಪುಮ್ಮಗ ಅರ್ಜೆಂಟ್ ಆಗಿ ಇವಾಗ ಬೆಳೆದ್ ಬಿಡೋಣ ಅಂತ. ಪೆಂಗಾದ್ರೇನು ಮಂಗಾದ್ರೇನು ನನ್ ಪಪ್ಪುಮ್ಮ. ಏನ್ ಪಪ್ಪುಮ್ಮ, ಒಂದ್ಸತಿ ಅವ್ನ್ ಪಪ್ಪುಮ್ಮ ಆಗಕ್ಕಿಂತ ಮುಂಚೆ ಯೋಚನೆ ಮಾಡು. ಮೊನ್ನೆಲ್ಲೋ ಪಪ್ಪುಗೋಗಿ ವೇಟರ್ ಮೇಲೆ ಸರ್ವರ್ ಮೇಲೆ ಆಸೆ ಬಿದ್ದವನಂತೆ. ಆ ವಿಡಿಯೋನ ಹಾಕ್ತೀನಿ ನೋಡ್ರಿ. ಚಪ್ಪರ್ ಅಮುಕು ಡುಮುಕು ಇದ್ಬಿಟ್ಟು ಸಪ್ಲೈ ಮಾಡ್ತಾರಲ್ಲ ಹುಡುಗಿರು, ಆ ಹುಡುಗಿರ ಹತ್ರ ಹೋಗ್ಬಿಟ್ಟು ಫೋನ್ ನಂಬರ್ ಕೇಳ್ತಾವನಂತೆ. ಆ ಹುಡುಗಿ ಫೋನ್ ನಂಬರ್ ಬೇಕು ಈಸ್ಕೊಡಿ ಅಂತ ಕೇಳ್ತಾನಂತೆ. ಮೋಸ್ಟ್ಲಿ ಇವನವ್ರ ನಂಬರ್ ಕೇಳಿರೋದು ಅಲ್ಲೇ ಕೆಲ್ಸಕ್ಕಿದ್ರೆ ಖಾಲಿ ಇದ್ರೆ ಸೇರ್ಕೊಳ್ಳೋಣ ಅಂತ ಕೇಳಿರ್ತಾನೆ. ಇವನ್ ಮಕ್ಕಿ ಅವರೇ ನಂಬರ್ ಕೊಡ್ತಾ ಇಲ್ಲ. ಇಲ್ಲಿ ಪಪ್ಪುಮ್ಮ ಅಂತೆ, ಪಪ್ಪುಮ್ಮ. ಅದಲ್ದಿರ ಜೊತೆನಲ್ಲಿ ಇಬ್ರು ಚೇಳಾಗಳು ಬೇರೆ ಹೋಗವ್ರೆ. ಆ ನನ್ ಮಕ್ಕಳು ನಮ್ ತಂಗಿ ಹತ್ರ ಫೋಟೋ ಕೇಳಿದಾರೆ. ಅವಳು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಪಪ್ಪುಮ್ಮ ಅಂತ ಯಾರು ಇಲ್ಲ. ಪಪ್ಪುಮ್ಮ ಇಲ್ಲೇ ಅವ್ರೆ. ಪಪ್ಪುಮ್ಮ ಎಲ್ಲಿ ಅಂತ ಯಾರು ಕೇಳಿದ್ರು ಗೊತ್ತಿಲ್ಲ. ಒಟ್ನಲ್ಲಿ ನನ್ಗೆ ಅವತ್ತಿಂದ ಇರೋ ಡೌಟ್, ಇವನ್ ಅಲ್ಲಿ ಯಾರ್ದು ಹೆಂಗುದ್ರು ಅಂತ ಗೊತ್ತಾಯ್ತಿಲ್ಲ.
ಕ್ಯೂಟ್ ಆಗಿ ಚಪ್ಪಿಯಾಗಿತ್ತು. ಮಂಜಂಗೇನ್ ಅವನ್ಗಿಂತ ಸ್ವಲ್ಪ ಕಲರ್ ಜಾಸ್ತಿ ಇರೋರು ಎಲ್ರು ಕ್ಯೂಟ್ ಆಗಿ ಅನ್ಸ್ತಾರೆ. ಏನೇ ಆದ್ರೂ ಕೂಡ ಫೈಟ್ ಮಾಡ್ತಿರ್ತಾನೆ ನನ್ನ ಹಿಂದೆ ಸರ್ಪಟ್ಟಿ. ಅಂದ್ರೆ ಮಂಜುಂಗ್ ಫಸ್ಟೇ ಗೊತ್ತು ವಿಡಿಯೋ ಮಾಡ್ದ ಅನ್ಕೋ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕೊಂಡ್ ಬಾರಿಸ್ತಾರೆ. ಅದಕ್ಕೆ ಕೇಳ್ತಾವನೆ ಫೈಟ್ ಮಾಡಕ್ ರೆಡಿನಾ ಅಂತ. ಏನ ಕಮೆಂಟ್ ಸೆಕ್ಷನ್ ಏನೇ ಆದ್ರೂ ಕೂಡ ಫೈಟ್ ಮಾಡ್ತಿರ್ತಾನೆ ನನ್ನ ಹಿಂದೆ ಸರ್ಪಟ್ಟಿ. ಹ್ಞೂ ಅಲ್ಲ ಜೋರಾಗಿ ಹೋಗ್ಲಿ ಪಪ್ಪಮ್ಮ, ನಿನ್ಗಾದ್ರೂ ಸ್ವಲ್ಪ ಬುದ್ಧಿ ಬೇಡವಾ? ಹಿಡ್ದಿದ್ಯಾ ಅಂತದ ಹಿಡಿಯೋದು ಚಿಚಿ 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 ಚಿ. ಟ್ರೋಲ್ಸ್ ಮಾಡ್ತಾ ಇರ್ತೀನಿ ಅಂಕ. ಫೈಟ್ ಮಾಡೋಣ, ಒಳ್ಳೆ ವಿಡಿಯೋ ಮಾಡೋಣ, ಜನ ಮನ್ಸನ್ನ ಗೆಲ್ಲನ. ಮಂಜ ಒಂಥರ ಕರ್ನಾಟಕದ ಜಾನಿ ಸಿನ್ಸ್ ಇದ್ದಂಗೆ. ಅಲ್ಲಿ ನೋಡಿದ್ರೆ ತಮಿಳ್ನಾಡು ಹತ್ರ ಹೋಗಿ ಹೋರಾಟ ಮಾಡ್ತಾ ಇರ್ತಾನೆ, ಇಲ್ಲಿ ನೋಡಿದ್ರೆ ಬಿಡದಿ ಹತ್ರ ಹೋಗಿ ಹೋರಾಟ ಮಾಡ್ತಾ ಇರ್ತಾನೆ, ಇಲ್ಲಿ ಬಂದ್ ನೋಡಿದ್ರೆ ಪಪ್ಪಮ್ಮಗ್ ಸೈಡ್ ಅಲ್ಲಿ ಸೈಕಲ್ ಗ್ಯಾಪ್ ಅಲ್ಲಿ ಸೈಕಲ್ ಬಿಡ್ತಾ ಇರ್ತಾನೆ. ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ. ಇನ್ನೊಂದ್ ಮರ್ತದೆ ಅಮ್ಮ, ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ರೋಸ್ಟ್ ಮಾಡಿ ಅನ್ಬೇಕು. ಕ್ಯೂಟ್ ಆಗಿ ನೀನಂತಾನೆ ಅಣ್ಣನ್ ಬಗ್ಗೆ ತಪ್ಪಾಗಲ್ಲ ಮಾತಾಡಿದ್ರೆ ಹೋದ್ ಸತಿ ಅಮ್ಮಗು ಡುಮ್ಗು ಈ ಸತಿ ಹಂಗಲ್ಲ ಅಮ್ಮ ಡುಮ್ಗು ಡುಮ್ಗು ಡುಮ್ಗು. ಅಕ್ಕ ಎತ್ತಿಗ ಊರ್ದು ಬೆಂಕಿ ಆಗ್ತಾ ಇತ್ತು, ಅದಕ್ಕೆ ತಿರ್ಗಾ ಸೀಮಣ್ಣ ಬೆಂಕಿ ಇತ್ತ ನೀವು ತಾಯಿನ ಅಕ್ಕ. ಮಾತಾಡಿದವ್ರಿಗಲ್ಲ ಈ ಮಾತಲ್ಲಿ ಏನ್ ಹೇಳ್ತಾ ಇದ್ರು ಬಾಯಲ್ಲಿ ಅದೇ ಬಾಯಲ್ಲಿ ಅವ್ರು ಹೇಳ್ಬೇಕು. ಡುಮುಕ್ ಚೂತಿಯಾ ಅಂತ ನೀವ್ ಏನ್ ಕಲ್ತಿರೋದು ಈಗ? ಜನರಿಗೆ ಚೂತಿಯಾ ಮಾಡದೆ ಅವ್ನ್ ಕಲ್ತಿದ್ದದೆ ಹೆಂಗ್ ಜನರಿಗೆ ಚೂತಿಯಾ ಮಾಡ್ಬೇಕಂತ. ನಾನ್ ಡಿಗ್ರಿ ಕಂಪ್ಲೀಟ್ ಮಾಡಿದೆ, SLC. ಡಿಗ್ರಿ ಆದ್ಮೇಲೆ SLC ಉಲ್ಟಾ ಹೋಗ್ತಿದ್ಯಲ್ಲ, ರಿವರ್ಸ್. ಇವನ್ ಗಾಡಿಯಲ್ಲಿ ಯಾವ ರಿವರ್ಸ್ ಹೋಗ್ತಾನಿವ, ಮುಂದ್ ಹೋಗೋದೇ ಇಲ್ಲ. ಎಲ್ಲರೂ ಜೀವನದಲ್ಲಿ ಮುಂದ್ ಹೋದ್ರೆ ಇವ್ನ್ ಹಿಂದ್ ಹೋಗ್ತಾನೆ. SLC ಕಾಪಿ, ಫಸ್ಟ್ PU ಸೇಮ್ ಹಂಗೆ ಕಾಪಿ ಮಾಡ್ಕೊಂಡು ನೀ ಜೀವನ್ ಪೂರ್ತಿ ಕಾಪಿ ಮಾಡಿದ್ದೆ, ಆದ್ರೆ ಚಲೋ ಕಂಟೆಂಟ್ ಕಾಪಿ ಮಾಡಕ್ ಆಗಿಲ್ಲ ನಿನ್ ಕಡೆ. ಚಾಕ್ಲೇಟ್ ಕೊಟ್ಟಿ ಈ ತರ ಹುಡುಗಿಗ ಪಾಸ್ ಆದೆ. ಅಣ್ಣ ಎಕ್ಸಾಮ್ ಅಲ್ಲೆಲ್ಲ ಚಾಕ್ಲೇಟ್ ಕೊಟ್ ಪಾಸ್ ಆಗನಂತೆ. ನಾವೊಂದ್ ಸಜೆಷನ್ ಕೊಡ್ತೀನಿ, ನಾವೊಂದ್ ಚಾಕ್ಲೇಟ್ ಕೊಡ್ತೀನಿ, ಅದು ತಗೊಂಡು ನೀ ಕಂಟೆಂಟ್ ಚೇಂಜ್ ಮಾಡಿ ನಿಂದು. ಕರ್ನಾಟಕದಲ್ಲಿ ಕನ್ನಡ ಚಿತ್ರಮಂದಿರದಲ್ಲಿ ಒಂದು ಬೆಸ್ಟ್ ಕಾಮಿಡಿಯನ್ ಆಗ್ಬೇಕು ಅಂತ ಒಂದ್ ಆಸೆ. ಏನ್ ಹೇಳ್ತಿದ್ಯಾ ಅಣ್ಣ, ನೀ ಹುಟ್ಟಿದೆ ದೊಡ್ಡ ಕಾಮಿಡಿ, ನೀ ಹುಟ್ಟಿದಾಗಿಂದಾನೇ ಕಾಮಿಡಿಯನೇ. ಅಮ್ಕು ಡುಮ್ಕು ಕಾಮಿಡಿಯನ್ ಅಂತ ಒಂದ್ ಹೆಸರು ಬರ್ಬೇಕು ಅಂತ. ಅಮುಕ್ ಡುಮುಕ್ ಚೂತಿಯಾ ಅಂತ ಒಂದ್ ಹೆಸರು ಬಂದಿದೆ, ಆದ್ರೆ ಅಮುಕ್ ಡುಮುಕ್ ಕಾಮಿಡಿಯನ್ ಯಾವಾಗ ಬರತ್ತಂತ ನೋಡ್ಬೇಕು, ಕಾಯ್ತಾ ಇದ್ದೀವಿ. ಮತ್ತೆ 2 ಶಬ್ದದಲ್ಲಿ ಸೀನೆ ಬರೋದು, ಆದ್ರೆ ಅರ್ಥ ಬೇರೆ ಅಷ್ಟೇ. ಅದು ಸಮುದ್ರದಲ್ಲಿ ಆತರ ಒಂದ್ ಹೆಸರು ಮಾಡ್ಬೇಕಂತ. ಆ ಒಂದ್ ಸಮುದ್ರದಲ್ಲಿ ಆತರ ಹೆಸರು ಮಾಡ್ಬೇಕಂತೆ. ಯಾವ ತರ ಹೆಸರು ಮಾಡ್ಬೇಕು ಹೇಳ್ಬಿಡು, ಯಾವ ತರ ಹೆಸರು ಮಾಡ್ಬೇಕಂತ. ನೀ ಯಾವ ಸಮುದ್ರ ಹೆಸರು ಹೇಳ್ತಿದ್ಯಲ್ಲ, ಆ ಸಮುದ್ರದಲ್ಲಿ ನೀವ್ ಒಂದ್ ಸಣ್ಣ ಮೀನ್ ಡೈಲಿ ಕೊಡ್ತಾ ಇರ್ಬೇಕು ಜನಕ್ಕೆ ಅಂತ. ಹೌದೌದು, ನೀನ್ ಡೈಲಿ ಕೊಡು ಜನರಿಗೆ, ಜನ ನಿಂಗ್ ಡೈಲಿ ಕೊಡ್ತಾರೆ. ಎಂಟರ್ಟೈನ್ಮೆಂಟ್ ಹೇಳ್ತಿದ್ದಾನವ, ಎಂಟರ್ಟೈನ್ಮೆಂಟ್ ಕೊಡ್ತಾನಂತ ಡೈಲಿ. ಇವಾಗ ಸೋಲ್ನ ನೋಡ್ತಾ ಇದ್ದೀರಿ. ಇದು ನಿನ್ ಸೋಲ್ ಅಂದ್ರೆ ಸಕ್ಸಸ್ ಯಾವ ತರ ಇರ್ಬೇಕು ಅಣ್ಣ ಅಂದ್ರೆ, ಅದು ನೋಡ್ಬೇಕಂದ್ರೆ ಬೇರೆ ಜನ್ಮನೆ ತಗೋಬೇಕು ನಾನು. ಸೊ ನನ್ನ ಕನ್ನಡಿಗರು ಯಾವತ್ತೂ ನನ್ ಕೈ ಬಿಟ್ಟಿಲ್ಲ ಇಲ್ಲಿವರೆಗೂ. ಹಿಂಗೆ ಮಾಡ್ತಾ ಇರೋ ಜನ ನಿನ್ ಕೈಯೆಲ್ಲ ಕಾಲೇ ಬಿಡಿಸ್ಬಿಡ್ತಾರೆ. ಸೊ ಎಲ್ಲರಿಗೂ ನಮಸ್ಕಾರ. ಸೊ ಎಲ್ಲರಿಗೂ ಇಂಗ್ಲಿಷ್ ಒಬ್ರಿಗೆ ಹೇಳ್ತೀನಿ, ರೈತರು ನಾವು ನೀ ಕಳೆ ಕಿತ್ತಿದ್ದ, ಟ್ರ್ಯಾಕ್ಟರ್ ಹೊಡ್ತಿದ್ದ, ಹೋಗ್ಬಿಟ್ಟಲ್ಲಿ ಯಾವ್ದು ಗೊಬ್ಬರ ಹಾಕಿದ್ದ. ರೈತರು ನಾವು ಇವನೇ ರೈತ ಅಂತ ಮುಟ್ಟಾನಿ ಮುಕ್ಲೇಟ್ ಹೊಡಿತಾನೆ ಅಲ್ಲಿ. ಇಲ್ಲಿ ಯಾಕಂದ್ರೆ ಅಲ್ಲೂ ಕೇಳ್ದೆ ಇಲ್ಲೂ ಕೇಳ್ದೆ, 2 ಜಾಗದಲ್ಲಿ ನಾನ್ ತಿಳ್ಕೊಂಡಿದ್ದೇನಂದ್ರೆ ಸೊ 2 ಜಾಗದಲ್ಲಿ ನೀನು ತಿಳ್ಕೊಂಡಿದ್ದೇನಂದ್ರೆ ಬಿಗ್ ಬಾಸ್ಗೆ ಹೋಗಕ್ಕೆ ನಾನು ಇನ್ನೂ ಸಾಲಲ್ಲ, ಗಿಮಿಕ್ ಇನ್ನೂ ಏನೇನು ಮಾಡಲಿ ಹಂಗೆ ಅಂದ್ಬಿಟ್ಟು ಹೊಟ್ಬಿಟ್ಟೆ. ನಿಂಗಲ್ಲಿ ಆಗಲಿಲ್ಲ ಸರಿಯಾಗಿ. ಮುಂದಿನ ನನ್ನ ಮಕ್ಳಿಗೆ, ಮುಂದಿನ ನಿನ್ನ ಮಕ್ಳಿಗೆ, ನನ್ನ ಮಕ್ಳೆಲ್ಲ ಅವ್ರ ಮಕ್ಳ ಬಗ್ಗೆ ಮಾತಾಡಂಗಾದ್ರು ಇಲ್ಲ. ಸೊ ಒಂದು ಹೋಟೆಲ್ ಇಲ್ಲ, ಒಂದು ಬೇಕರಿ ಇಲ್ಲ. ಸೊ ಇಲ್ಲಿಗೆ ಏನಾಗ್ತೈತೆ ಅಂದ್ರೆ ನನ್ನ ಊರು ಅಂದ್ರೆ ನನ್ನ ಊರಿಗೆ ನನ್ಗೆ ಏನ್ ಬೇಕೋ ಅದಕ್ಕೋಸ್ಕರ ಬೇಕ್ರಿ ಡವ್ ನನ್ನೂರು ಅಂತ. ನಿಂದ ಯಾವ್ದ ಊರು? ನೀನ್ ಬರೀ ಕಂಟೆಂಟ್ ವಿಡಿಯೋ ಬಿಗ್ ಬಾಸ್ಗೆ ಅಂತ ಇದು ಹೋಗಿ ಮಾಡ್ತಿದ್ಯಾ. ನಿನ್ನೂರು ಏನಿದ್ರು ಅದು ಪೊಂಗ ಪೊಂಗು ಕೊಯ್ಕೊ ಪೊಂಗ ಪೊಂಗು. ಆದ್ರೂ ನಿಮ್ ತುಟಿಗೆ ಯಾರು ತೆಂಗಿದ್ರು ನೀನ್ ಹೇಳಿಲ್ವಲ್ಲ. ಈ ಹಿಂದೆ ಏನಾದ್ರು ಗರ್ಲ್ ಫ್ರೆಂಡ್ ಇದ್ರಾ? ಮ್ಯಾಮ್ ಹಿಂದೆ ಇರುತ್ತೆ, ಇಲ್ಲ ಅಂತ 3-4 ವರ್ಷ ಹಿಂದೆ. ಯಾಕೆ ಇವಾಗ? ಅವ್ರು ಕ್ಯಾನ್ಸರ್ ಪೇಷಂಟ್ ಇದ್ರು, ಓಕೆ, ಅವ್ರು ತೀರೋದ್ರು. ಅವತ್ ಮೇಲೆ ಅದಕ್ ಮೇಲೆ ಯಾರನ್ನೂ ಲವ್ ಮಾಡ್ಬೇಕಂತ ಇಂಟ್ರೆಸ್ಟ್ ಆಗಿಲ್ಲ. ಯಾವಾಗ ಸ್ಟಾರ್ಟ್ ಆಗಿದೆ ಲವ್ ಸ್ಟೋರಿ? ಆ ಲವ್ ಸ್ಟೋರಿ ಬಗ್ಗೆ ಸ್ವಲ್ಪ SLC ಅಲ್ಲಿ ಲವ್ ಮಾಡ್ತಿದ್ದೆ ಮ್ಯಾಮ್. ಹೇಳಿ ಆ ಲವ್ ಸ್ಟೋರಿ ಬಗ್ಗೆ. ಚೆನ್ನಾಗಿತ್ತು. ಪಾಪ ಅವ್ರಿಗೆ ಕ್ಯಾನ್ಸರ್ ಇರೋದು ನನ್ನ ಹತ್ರ ಹೇಳ್ಕೊಂಡಿಲ್ಲ, ನನ್ಗೂ ಗೊತ್ತಾಗಿಲ್ಲ. ನಡೀತು, 1-2 ವರ್ಷ ನಡೀತು, ರನ್ನಿಂಗ್ ಎಲ್ಲ ಇತ್ತು. ಆಮೇಲೆ ಅವ್ರಿಗೆ ಏನೋ ಒಂದ್ ಪ್ರಾಬ್ಲಮ್ ಅಂತ ಹೇಳಿ ಊರ್ಗ್ ಹೋದ್ರು. ಆಮೇಲೆ ಅವ್ರು ತೀರೋಗ್ಬಿಟ್ರು, ನನ್ಗೂ ಗೊತ್ತಾಗಿಲ್ಲ. ಒಂದ್ ದಿವಸ ಫೋನ್ ಮಾಡ್ದೆ, ಅವ್ರ ಅಪ್ಪನ್ಗೆ ಮಾಡ್ದೆ.
ಏನಯ್ಯ ನೀನು ನಿನ್ ಮಗಳೆಲ್ಲ ಫೋನ್ ಮಾಡ್ದೆ ಅವಳು ಎತ್ತಲ್ಲ, ಅವಳು ತೀರೋಗ್ಬಿಟ್ಲು ಅಂತ ಹೇಳಿದ್ರು. 2 ವರ್ಷ ಲವ್ ಮಾಡಿದೀರಾ, ಅವಳು ತಿರೋಗಿದ್ದು ಗೊತ್ತಿಲ್ಲ ವಿಷಯ. ಹ್ಞೂ ಮ್ಯಾಮ್, ನನ್ಗೆ ಹೆವಿ ಅಂದ್ರೆ ಕಣ್ಣೀರೆಲ್ಲ ಒಂಥರ ಮೆಂಟ್ಲಾಗಿ ಹೋಗ್ಬಿಟ್ಟಿದ್ದೆ. ನಾನು ಮನೆಗೆ ಹೋಗ್ತಿದ್ದಿಲ್ಲ, ನಮ್ಮ ಅಪ್ಪ ಅಮ್ಮ ಕೈಗೂ ಸಿಗ್ತಾ ಇದ್ದಿಲ್ಲ, ಹೊರಟೋಗ್ಬಿಟ್ಲಲ್ಲ ಅಂತ ಒಂದ್ ಬೇಜಾರಾಗ್ಬಿಟ್ಟಿತ್ತು. ಇನ್ಮೇಲೆ ನಾವ್ 3 ಜನ ಸೇರ್ಕೊಂಡು ನೀವ್ 3 ಜನ ಸೇರ್ಕೊಂಡು ಇನ್ಮೇಲೆ ನಾವ್ 3 ಜನ ಸೇರ್ಕೊಂಡು ರೀಲ್ಸ್ ಮಾಡ್ತೀರಿ. ರೀಲ್ಸ್ ಮಾಡ್ತೀರಾ? ನಾನೇನೋ ಗ್ಯಾಂಗ್ ಬ್ಯಾಂಗ್ ಮಾಡ್ತೀರಾ ಅನ್ಕೊಂಡೆ. 3 ಜನ ಕೊಡ್ತೀವಿ ಶಾರ್ಟ್. ಅಂದ್ರೆ 3 ಜನ ಸೇರ್ಕೊಂಡು ಶಾರ್ಟ್ ಹಾಕ್ತೀರಾ ಇಲ್ಲ ನೀವೇ ಶಾರ್ಟ್ ಹಾಕೋತೀರಾ? 3 ಜನ ಕೊಡ್ತೀವಿ ಶಾರ್ಟ್, ನೀವು ಸೇರ್ಬೇಕು ಹರಿಶ್ಚಂದ್ರ ಘಾಟ್. ಹೌದೌದು, ನೀವ್ ಹಾಕೊಳ್ಳೋ ಶಾರ್ಟ್ ನೋಡಿದ್ರೆ ನಾವು ಹರಿಶ್ಚಂದ್ರ ಘಾಟ್ ಸೇರ್ಲೇಬೇಕು. ಹೌದು, ನಿಜ ನಿಜ. 3 ಜನ ಕೊಡ್ತೀವಿ ಶಾರ್ಟ್. ಕೊಡ್ತಾ ಇರೋದ ಶರ್ಟ್ ನೋಡ್ರಪ್ಪ, ನೀವು 3 ಜನದಲ್ಲಿ ಯಾರು ಬೇಕಾದ್ರೂ ಶಾರ್ಟ್ ಹಾಕೊಳ್ರಿ, ಅದನ್ನ ನೋಡ್ಕೊಂಡು ಶಾರ್ಟ್ ಹಾಕೊಳ್ರಿ. ಓಕೆನಾ? ಅಪ್ಪಿ ತಪ್ಪಿ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗುವಷ್ಟು ಎಲ್ಲ ಶಾರ್ಟ್ ಹಾಕೋಬಿಟ್ರಿ. ಹುಷಾರು ಹುಷಾರು, ನೋಡ್ಕೊಂಡು ಹಾಕೊಳ್ರಿ ಶಾರ್ಟ್ಗಳನ್ನ. ಹೊಡ್ಕೊಳ್ಳಿ ಬೆಟ್ಟು. ಹಂಗೆ ಹೊಡೆದ್ಬಿಡಿ ಫಾಲೋ. 3 ಜನ ಕೊಡ್ತೀವಿ ಶಾರ್ಟ್, ಹಂಗೆ ಶೇರ್ ಮಾಡ್ಬಿಡಿ. ಅಂದ್ರೆ ನೀವು ಗ್ಯಾಂಗ್ ಬ್ಯಾಂಗ್ ಮಾಡೋದನ್ನ ನಾವು ಶೇರ್ ಮಾಡ್ಬೇಕಾ? ಚಿಸಿ ಆ ತರ ಎಲ್ಲ ಶೇರ್ ಮಾಡಕ್ಕಾಗಲ್ಲ ಗುರು, ನಾವು ಆ ತರದಲ್ಲ. ಏನ್ ಮಾತಾಡ್ತೀವಿ ಗುರು ನೀನು? ಮಂಜಾ, ನಿಂಗೂ ಬುದ್ಧಿ ಇಲ್ಲ. ಅದಕ್ಕೆಲ್ಲ ಸಪ್ರೇಟ್ ವೆಬ್ಸೈಟ್ ಐತ್ ಕಣ, ಅದೆಲ್ಲ ಶೇರ್ ಮಾಡ್ಕೋ. ಟೆಲಿಗ್ರಾಮ್ ಇಲ್ಲ ಟೆರಾಬ್ಯಾಕ್ಸ್ ಹೋಗ್ಬಿಟ್ಟು ಶೇರ್ ಮಾಡ್ಕೋ, ಒಳ್ಳೇದು. ನಾವೆಲ್ಲ ಅದ್ ಹೆಂಗೆ, ನೀವು ಒಳ್ಳೆ ಈ ಗ್ಯಾಂಗ್ ಬ್ಯಾಂಗು 3 ಎಲ್ಲ ನೋಡಕ್ಕಾಗಲ್ಲ ನಮ್ಮ ಕೈಲಿ. ಕೊನೆದಾಗಿ ಹುಷಾರಾಗಿ ಹಾಕೊಳ್ರಪ್ಪ. ಆಗ್ಬೋದು ಅಂತ ಕೇಳಿದ್ದೆ, ತುಂಬಾ ಜನ ಅಮ್ಕು ಡುಮ್ಕು ನೆಕ್ಸ್ಟ್ CM ಆಗ್ಬೋದು ಅಂತ ಹೇಳಿದ್ರು. ಲೋ ಅಮುಕು, ನಿಂಗಿರೋ ಟ್ಯಾಲೆಂಟ್ಗೆ CM ಅಲ್ಲ ಕಣ, PM ಆಗ್ಬೋದು ನೀನು. ಯಾವ PM ಅನ್ಕೊಂಡೆ? ಆ PM ಅಲ್ಲ, P ಅಂದ್ರೆ ಪಿಡ್ಸು, M ಅಂದ್ರೆ ಮಲಗ್ರು. ನಾನ್ CM ಆದ್ರೆ ಏನ್ ಮಾಡೋಣ ಅನ್ಕೊಂಡಿದೀನಿ ಗೊತ್ತಾ? ಗೊತ್ತು, ಶಾಟ ತರದ ಮೂಟೆ ಕಟ್ತೀಯ ತಾನೆ. ರೈತರಿಗೆ ಬೆಳವಣಿಗೆಯಲ್ಲಿ ಅದು ಬೆಳವಣಿಗೆ ಅಲ್ಲ ಕಣೋ, ಬೆಳವಣಿಗೆ. ಕೂಲಿ ಕೆಲಸ ಮಾಡೋರ್ಗೆ ನನ್ನ ಕಡೆಯಿಂದ 5,000 ಕಾಸನ್ನ ನಾನು ತಿಂಗಳು ಕೊಡೋಣ ಅನ್ಕೊಂಡಿದ್ದೆ. ಅಮುಕ್ ಹುಷಾರ್ ಕಣ, ಕೊಟ್ಟಿಲ್ಲ ಅಂದ್ರೆ ನಿಂದೆ ಅಮುಕ್ ಬಿಡ್ತಾರೆ. ಸುಮ್ನೆ ಬಾಯಿಗೆ ಬಂದಂಗಿಲ್ಲ ಹೇಳ್ಬೇಡ. ನನ್ಗೆ CM ಸೀಟ್ ಬೇಕು, CM ಸೀಟ್ಗೆ ಎಲ್ಲೋಗ್ಬೇಕು ಏನಂತ ನನ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಯಾಕೆ ತಲೆ ಕೆಡ್ಸ್ಕತೀಯ? ನಾವಿಲ್ವಾ ಬೆಂಗಳೂರು ಮೆಜೆಸ್ಟಿಕ್ 100% ಐತಲ್ವಾ, ಅಲ್ಲೋಗಿ ಬಗ್ಬಿಟ್ಟು ತಿಕ್ಕ ಬಡ್ಕೋಬೇಕು ನೀನು, ಲಬ 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 ಅಂತ. ಬೆಳಗ್ಗೆ ಅಷ್ಟರೊಳಗೆ ಆಗೋಯ್ತೀಯ. ಇದು ಗೌರ್ಮೆಂಟ್ಗೆ ಕಮೆಂಟ್ ಮಾಡ್ರಿ. ನೀನ್ ತಲೆ ಕೆಡ್ಸ್ಕೊಬೇಡ, ನೀನ್ ಹೋಗ್ಬಿಟ್ಟು ಬಗ್ಬಿಟ್ಟು ತಿಕ್ಕ ಬಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು, ನಾವ್ ಅಷ್ಟೊಳಗೆ ಗೌರ್ಮೆಂಟ್ ಕಮೆಂಟ್ ಮಾಡಿರ್ತೀವಿ. ಗೈಸ್, ನೀವು ಕಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿ ಗೈಸ್. ಸ್ವಲ್ಪ ಆ ಕಡೆ ನೋಡು. ಏನಾದ್ರೂ ಒಂದು ಆದ್ರೆ ಏನ್ ಮಾಡ್ತೀಯಾ? ಇಡೀ ಜಗತ್ನೇ ಎದುರಾಕೊಂತೀನಿ ಮಚ್ಚಾ, ನೀನ್ ನನ್ ಜೀವ ಮಚ್ಚಾ. ನೀನು ಅಷ್ಟೇ ಮಚ್ಚ. ಲವ್ ಯು ಮಚ್ಚಾ. ಸ್ವಲ್ಪ ಈ ಕಡೆ ನೋಡು ಕಂದ. ಮಾದೇಶ, ನಿನ್ನ ಇವತ್ತು ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಆದ್ರೆ ದಿನ ಅಲ್ಲಿಗೆ ಹೋಗ್ಬಾರ್ದು. ಯಾಕೋ? ಆ ಜಾಗಕ್ಕೆ ಎಡಿಕ್ಟ್ ಆಗ್ಬಿಟ್ರೆ ಕಷ್ಟ. ಆಯ್ತು ಬಿಡು, ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು. ಬಾ. ಅರ್ಥ ಆಯ್ತು ಅನ್ಸುತ್ತೆ. ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕನ್ನಡಿಗರಿಗೆ ಕೈ ಮುಗಿದು ಕೇಳ್ಕೊಂತೀನಿ, ನಾನು ಈ ಬಿಗ್ ಬಾಸ್ ಹೋಗೋದು ನನ್ನ ದೊಡ್ಡ ಕನಸು. ನಿನ್ ಕನ್ಸು ನನ್ಸಾಗೋದಿಲ್ಲ. ನಿನ್ ನಮಸ್ಕಾರನ ಮಡಚಿ ನಿನ್ ಮುಕ್ಕಳಾಗಿಟ್ಕೋ. ಓದುವಾಗ ಮೇಷ್ಟ್ರು ಗುರುಗಳಾಗ್ತಾರೆ. ಅವತ್ತು ಅದೇ ಗುರುಗಳು ನಿನ್ ಬಗ್ಸಿ ನಾಕೆಟ್ ಮುಕ್ಕಳಿಗೆ ಓದಿದ್ರ ಈ ತರ ಚಪ್ರಿ ತರ ಆಗ್ತಾ ಇರ್ಲಿಲ್ಲ ನಿನ್ ಪೌಡೆ. ಮರೇ ಇಲ್ಲಿ ಬಂದ್ ಶೇಂಗಾರಿ. ಸೊ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ವಣಕಂ. ನಾನಿಪ್ಪ ಕರ್ನಾಟಕದಿಂದ ಒಂದು ಯಾನ್ ಪೇಸಿನಕರನ್ನ ಡೇ ಶಡೆ ಕನ್ನಡದಲ್ಲಿ ಪೇಸಂಗ ಸೈಕುದಿ ಒಂದು ಯಾನ್ ಪೇಸಿನಕರನ್ನ ನಾನು ಇವತ್ತು ಕರ್ನಾಟಕ ನನ್ ಮಗನೇ ತಮಿಳ್ ರಿಪೋರ್ಟರ್ ಹೇಳ್ತಾನೆ, ಕನ್ನಡದಲ್ಲಿ ಮಾತಾಡೋ ಶಡೆ ಮಂಜ, ಕರ್ನಾಟಕದಿಂದ ಬಂದಿರೋದ್ ನೀನು, ಕನ್ನಡದಲ್ಲಿ ಮಾತಾಡೋ ಶಡೆ ಒಡೆ ಅಂತ. ಆ ಒಂದು ಗೆಲೀಜು ನೀರು, ಆ ಅದ್ಯಾವ್ದಲ್ಲಿ ಗೆಲೀಜು ಒಂದು ಯಾವ್ದು ಅದ್ಯಾಕೆ ಮೂಗ್ ಒಳ್ಳೆ ಹೇತ್ಕೊಳ್ಳೋ ತರ ಮಾಡ್ತಿದ್ಯಾ ಅಂತ. ಒಂದು IT ಕಂಪನಿ ಕೆಮಿಕಲ್ ನೀರು, ಆ ಕೆಮಿಕಲ್ ನೀರು ಇವತ್ತು ಲೇ ಶಡೆ, IT ಕಂಪನಿಯಿಂದ ಕೆಮಿಕಲ್ ನೀರು ಬರುತ್ತೆ ಲೇ ಕರಿಬೇದಿ. ಜನಗಳು ಹೆಂಗೆ ಈ ಪುಟಾಣಿ ಮಕ್ಕಳು ಇವಾಗ ಲೇ ಹಾರ್ಪಿಕ್ ಮಂಜ, ಮುಖ ಗೊತ್ತಿಲ್ಲ ತಿಕಾ ಗೊತ್ತಿಲ್ಲ, IT ಕಂಪನಿಯಿಂದ ಕೆಮಿಕಲ್ ನೀರು ಬರುತ್ತಂತೆ. ಕೆಪ್ರ ತರ ಆಡ್ತೀಯಲ್ಲ ಲೇ, ಸುಟ್ಟೋಗಿರೋ ಆಮ್ಲೆಟ್. ಹೊಸೂರಲ್ಲಿ ಇದ್ದೀರಾ, ಕಾಶ್ಮೀರಲ್ಲಿ ಇದ್ದೀರಾ ಅಂತ. ನಿಂಗ್ ಸುಮ್ನೆ ತುಕಾಲಿ ಅನ್ನಲ್ಲ, ಕಾಶ್ಮೀರ್ ಯಾವ್ದಲ್ಲ, ಕಾಶ್ಮೀರ್ ಕಣೋದ್ಲೇ ಒಡೆ. ಎಲ್ಲಿಂದ ಬರ್ತೀಯಲ್ಲ ಈ ಕೆಂಬಸ್ ಹತ್ಕೊಂಡಿ ಶಡೆ? ಗೊತ್ತಾ ಈ ಒಂದು ಡ್ಯಾಮ್ ಅಲ್ಲಿ ಅನ್ಯಾಯ, ಇದು ಬೇರೆ ಈ ಒಂದು ಅನ್ಯಾಯ ಅಲ್ಲ ಕಣೋ, ಅನ್ಯಾಯ. ಏನಲ್ಲ ಏನ ಹೇಳ್ತೀಯಲ್ಲಿ? ಝೀರೋ ಸಿವಿಕ್ ಸೆನ್ಸ್. ಹುಷಾರ ಮಂಜ.
ಆ ಜ್ವರ ಕಿಚ್ಕೊಂಬಿಡ ಕೆಳಗಿನ ಕಿತ್ಕೊಂಡ್ಬಿಡ್ತದೆ. ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ನೀನೇ ಮಬ್ಬು. ಅವ್ರು ಮೆಡಿಟೇಷನ್ ಮಾಡೋ ಜಾಗದಲ್ಲಿ ಹೋಗಿ ನೀನ್ ವಿಡಿಯೋ ಮಾಡ್ತಿರೋದು. ನೀನ್ ವಿಡಿಯೋ ಮಾಡೋ ಜಾಗದಲ್ಲಿ ಅವ್ರು ಬಂದು ಮೆಡಿಟೇಷನ್ ಮಾಡ್ತಾ ಇಲ್ಲ. ಇವ್ರೇನ್ ಮೆಡಿಟೇಷನ್ ಮಾಡ್ತವ್ರೆ? ಹುಷಾರಪ್ಪ, ದೇವ್ರು ಹಿಂದೆ ಮೆಡಿಟೇಷನ್ ಮಾಡ್ತಾ ಇರೋದು. ಕಿವಿಗ್ ಬಿದ್ದಿ 3ನೇ ಕಣ್ಣು ಓಪನ್ ಮಾಡಿ ಹತ್ರ ಕರ್ಕೊಂಡ್ಬಿಟ್ಟು ಹೇಳ್ಕಂದ ಏನ್ ಹೇಳ್ದೆ ಈಗ ಅಮುಕು ಡುಮುಕು ಅಂತ್ಯ ಕೆಳಗಡೆ ಇಲ್ಲ ಅನ್ನು ಮೇಲ್ಗಡೆ ಅನ್ನು ನೋಡೋಣ ಅಂತ ತಲೆ ಮೇಲೆ 4 ಬಿಡ್ತಾರೆ ದೇವ್ರು. ಮೆರಿಕಲ್ ಆಫ್ ಮೈಂಡ್ ಗೊತ್ತಾಯ್ತೈತೆ, ಯಾವ್ದೋ ಒಂದು ಪ್ರಮೋಷನ್ ಕೊಟ್ಟವ್ರೆ. ಅದನ್ನ ಯಾಕೆ ಹಿಂಗ್ ಮಾಡ್ತಿದ್ಯಾ? ಅದು ಮಿರಾಕಲ್ ಆಫ್ ಮೈಂಡ್ಗೆ ಮರಿಕಲ್ ಆಫ್ ಮೈಂಡ್, ಮೆಡಿಕಲ್ ಅನ್ಬಿಡು, ಇಲ್ಲ ಮ್ಯಾಟರ್ ಆಫ್ ಮೈಂಡ್ ಅನ್ಬಿಡು. ಅಮ್ಮ ಆರ ಏನದು ಅಮ್ಮ ಆರ ಯಾರು ಹೇಳ್ಕೊಟ್ರೆ ನಿಂಗೆ ಇವೆಲ್ಲ ಆರ ಅಂತೆ ಲೇ ಆರ್ಬೇರ್ಕೆ. ಎಲ್ಲಿದ್ದೀನಿ ಅನ್ಕೊಂಡಿದ್ದೀರಾ? ಚಿಕ್ಕಬಳ್ಳಾಪುರ ಈಶಾ ಟೆಂಪಲ್ ಅಲ್ಲಿ ಇದ್ದೀನಿ. ಫುಲ್ ಇಲ್ಲಿ ಬೇರೆ ಮಂಚ ದೇವ್ರ ಹತ್ರ ಕೇಳೋದು, ಅಮ್ಮ ದೇವ್ರ ನಮಸ್ಕಾರ ಅಮ್ಮ, ನಂಗೊಂದು ಆಶೀರ್ವಾದ ಅಮ್ಮ, ನನ್ಗೆಲ್ಲೇ ಕುಂಕುಮ ಕೊಡ್ರಮ್ಮ, ಪ್ರಸಾದ ಅಮ್ಮ, ಹಂಗೇನ ಕೇಳೋದು. ಆಗ್ಬಿಡಿದೆ ನೋಡ್ರಿ ಇಲ್ಲಿ ಯಾವ ತರ ಅಂದ್ರೆ ಸಿಕ್ಕಾಗ್ಬಿಟ್ಟಿದ್ದೀನಿ ನಾನು. ಇವಾಗ ಸಿಕ್ಕಾಗಿರೋದ್ ಏನ್ ಮಾಡ್ತೀನಿ ಅಂದ್ರೆ ನಾನು ಇವಾಗ ಜೋರಾಗಿ ಆರಾಮಾದೆ. ಮೋಸ್ಟ್ಲಿ ಮಂಜಂಗೆ ಯಾವಾಗ್ಲೂ ಮಾ 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 ಅಂದಿ ಅಭ್ಯಾಸ. ಅದಕ್ಕೆ ಎಲ್ಲದಕ್ಕೂ ಅಮ್ಮ ದೇವ್ರು ಅಮ್ಮ ಸೈಕಮ್ಮ. ಇಡೀ ಊರೇ ಮಲ್ಗೈತೆ, ನನಗ್ ನಿದ್ದೆ ಬರ್ತಿಲ್ಲ. ಹೌದೌದು, ನಿಂಗ್ ನಿದ್ದೆ ಹೆಂಗ್ ಬರತ್ತೆ? ಇಂತ ಚೂತ್ಯ ಫೀಲ್ ಮಾಡಿ ನೀನ್ ಮಲ್ತಿ ಅಂದ್ರೆ ನೀ ಗ್ರೇಟ್ ಅಣ್ಣ. ಫ್ಯೂಚರ್ ಮೇಲೆ ಫೋಕಸ್ ಮಾಡ್ತಿದ್ದೀನಿ. ಫಸ್ಟ್ ನಿನ್ ಫ್ಯೂಚರ್ ಮಾಡ, ಆಮೇಲೆ ಫೋಕಸ್ ಮಾಡ. ನಿಂಗ್ ಫೋಕಸ್ ಮಾಡಕ್ ಫ್ಯೂಚರ್ ಇಲ್ಲ. ಮತ್ ನಿನ್ ಫ್ಯೂಚರ್ ನಿನ್ ತರ ಡಾರ್ಕ್ ಉಂಟು, ಹೆಂಗ್ ಫೋಕಸ್ ಮಾಡ್ತೀಯ? ಅದು ಲೈಟ್ ಹಾಕೋ ಸ್ವಲ್ಪ. ಅಮ್ಕು ಡುಮ್ಕು ಅಕ್ಕಿ ತರ ಹಾರೋದ್ ಬೇಡವಾ? ಅಲ್ಲೇಬೇಕು. ಹಾರ್ಬಿಡ್ ನೀನ್, ಹಾರ್ಬಿಡ್. ನಾ ಹೇಳ್ತೀನಿ, ನೀ ಹಾರ್ಬಿಡ್ ನೀನು. ಅಣ್ಣ ನೀ ಇಂತ ಎಲ್ಲ ರೀಲ್ ಮಾಡಿ ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂತ ಹಾಕ್ತಿಯಲ್ಲ, ಗ್ರೇಟ್ ಅಣ್ಣ, ನೀನ್ ಗ್ರೇಟ್. ಮತ್ತೆ ಇವ್ನಿಂಗ್ ನೋಡೋದ್ಕಿಂತ ಚಲೋ ಮುರಳಿ ಬ್ಲಾಗ್ಸಿಗೆ ನೋಡಿ. ಅವ್ನ್ ನಂತರ ಕಂಟೆಂಟ್ ಕ್ರಿಯೇಟರ್, ಅವನು ರೋಸ್ಟಾರೆ. ನನ್ ಸಾಕಾಗಿಲ್ಲ ಅಂದ್ರೆ ಕಂಟೆಂಟ್ ಅವ್ನ್ ಪೇಜಲ್ಲಿ ಹೋಗಿ ನೋಡಕ್ಕೆ, ಅವನದು ಕಂಟೆಂಟೇ ನೋಡಕ್ ಹೋಗಿ ಮತ್ತೆ ಯಾರೋ ಚೋದಿ ಮಕ್ಕಳು ಇವನಿಗಲ್ಲ ಒಂದು ಅಕೌಂಟಿಗೆ ದೆಂಗಾರೆ ಫೇಕ್ ಫಾಲೋವರ್ಸ್ ಹಾಕಿ ಸ್ವಲ್ಪ ಇವ್ರಿಗೆ ಮೋಟಿವೇಶನ್ ಕೊಡಿ, ರೀಚ್ ಕೊಡಿ, ಫಾಲೋವರ್ಸ್ ಕೊಡಿ, ಎಲ್ಲ ಕೊಡಿ. ಏನು ಕೆಲಸ ಮಾಡ್ಕೊಂಡಿದೀರಾ ಅಂತ? ಕೆಲ್ಸ ಅಂದ್ರೆ ನಮ್ಮ ಅಪ್ಪ ಅಂದು ಅದೇ ಕೂಲಿ ಕೆಲ್ಸ ಮಾಡ್ಕೊಂಡಿದ್ದು. ಲೇ ಹುಚ್ಚ, ಅಲ್ಲಿ ಕೇಳ್ತಿರೋ ಕ್ವಶನ್ ಏನು, ನೀನ್ ಹೇಳ್ತಿರೋ ಆನ್ಸರ್ ಏನು? ಡಿಪ್ರೆಷನ್. ನಿಂಗಲ್ಲ ಕಣಕ ಅಮುಕು ಡುಮುಕು. ಅದು ಅಮುಕು ಡುಮುಕು ಏನು? ಅಮುಕದೇನದು? ಅಮ್ಕೋ ಡುಮ್ಕೋ ಅಂದ್ರೆ ನಮ್ಮಂತವ್ರು ಅನ್ನಕ್ಕಿಂತ 250 ರೂಪಾಯಿ ಬಟ್ಟೆ ಕಾಸು ಇಲ್ಲದೆ ನಮ್ಮಮ್ಮ ಆ ಟೈಮಿಗೆ ಭಿಕ್ಷೆ ಎತ್ತಿ ನಮ್ಮನ್ನ ಕಷ್ಟಪಟ್ಟು ಸಾಕೋರೆ. ಅಯ್ಯ ನಿನ್ನ ಕೊಂಗ ಮಂಜಲ್ಲಿ ಅಮುಕು ಡುಮುಕು ಅಂದ್ರೆ ಗೊತ್ತಿಲ್ಲ ಅಂತ ಹೇಳು. ಅದೆಲ್ಲೆಲ್ಲ ಟಾಪಿಕ್ ತಾನು ಹೋಗ್ತಿಯಲ್ಲ. ನಮ್ಮಂತವ್ರು ಭಿಕ್ಷೆ ಬೇಡಿ 250 ರೂಪಾಯಿ. ಅಯ್ಯ ನಿನ್ನ ಕೊಂಗ ನಮ್ಮ ಮಗನೇಲೆ ಗೊತ್ತಿಲ್ಲ ಅಂತ ಹೇಳು. ನಮ್ಮನ್ನ ಎಲ್ಲೆಲ್ಲ ಟಾಪಿಕ್ ತಾನು ಹೋಗ್ತಾನೆ. ಸಿಂಪತಿ 0 ಫಸ್ಟ್ ಹೊಡಿಬೇಕು. ಸಿಂಪತಿ ಅಂತ ಬರ್ತಾರ ನೋಡ ಬಾಯ, ಎಲ್ಲಿಂದ ಬರ್ತಾರೆ ನಿಮ್ಮ ತರಲ್ಲೇ. ಏನ್ ಅಮ್ಕು ಡುಮ್ಕು ಅಂದ್ರೆ ಏನು? ಅಯ್ಯೋ ಅಮ್ಕು ಡುಮ್ಕು ಅಂದ್ರೆ ಇಷ್ಟೇ ಮ್ಯಾಮ್, ಎಲ್ಲೂ ಹೇಳಿಲ್ಲ. ತುಂಬಾ ಜನ ಕೇಳ್ತಾ ಇದಾರೆ. ಆ ಅಂದ್ರೆ ಅಮ್ಮ, ಡಿ ಅಂದ್ರೆ ಧೈರ್ಯ, ಕೆ ಅಂದ್ರೆ ಕರ್ಮ. ಇಲ್ಲಿವರೆಗೂ ಎಲ್ಲೂ ಹೇಳಕ್ ಹೋಗಿಲ್ಲ, ಇವಾಗ ಹೇಳ್ತಿದೀನಿ. ಆ ಅಂದ್ರೆ ಅಮ್ಮ, ಡಿ ಅಂದ್ರೆ ಧೈರ್ಯ, ಕೆ ಅಂದ್ರೆ ಕರ್ಮ. ಸೊ ಇದು 3 ಇರುತ್ತೆ ಲೈಫ್ ಅಲ್ಲಿ. ಅಮ್ಮನೂ ಇರುತ್ತೆ, ಧೈರ್ಯನೂ ಇರುತ್ತೆ, ಕರ್ಮ ಅನ್ನೋದು ಯಾಕಂದ್ರೆ ಸುಮ್ನೆ ಬಿಡಲ್ಲ. ನಾನು ರಿಯಾಲಿಟಿ ಶೋ ಅಲ್ಲೇ ನಾನು ಹೇಳಿಲ್ಲ, ಇದ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಮ್ಕು ಡುಮ್ಕು ಅಂದ್ರೆ ಅಮ್ಮ, ಧೈರ್ಯ, ಕರ್ಮ. 1 ನಿಮಿಷ ನೋಡಿ, ನಮ್ ದೇಶದ ದೊಡ್ಡ ಆರ್ಮಿ ಆಫೀಸರ್ ಅಂತ ಇವ್ರು. ಆರ್ಮಿಗಳ ತರ ಹೋರಾಡ್ತೀರಿ. ಮತ್ತೆ ಇವನು ನಮ್ ಸ್ಯಾಂಡಲ್ವುಡ್ ಸೆಲೆಬ್ರಿಟೀಸ್ನೆಲ್ಲ ಕಾಪಾಡ್ತಾ ಇರ್ತಾರಂತೆ. 2 ಗಂಟೆ ಅಲ್ಲ 3 ಗಂಟೆ ಆದ್ರೂ ಮೊನ್ನೆ ರೈತ ಆಗಿದ್ದಾನೆ. ರೈತ ಬನ್ನಿ, ನಮ್ಮ ನಾಡಿನ ರಾಜ ರೈತ. ಆ ಕೆಂಚ್ಗೋದ್ ಇಟ್ಕೊಂಡು ಚಪ್ರಿ ರೈತ. ಅಷ್ಟೇ ಅಲ್ಲಪ್ಪ, ಟಿವಿಯಲ್ಲೆಲ್ಲ ಫುಲ್ ಮೋಟಿವೇಶನ್ ಇವ್ರದು. ಮೊನ್ನೆ ರೋಡಲ್ಲಿ ಸದ್ಬಿದ್ ನಾಯಿನೇ ಎತ್ತಾಕಿದಾರಪ್ಪ. ಇದು ಒಳ್ಳೆ ಕೆಲ್ಸ, ನಮ್ಮ ಸರ್ಕಾರ ಮಾಡ್ಬೇಕಿತ್ತು, ಇವ್ರು ಮಾಡಿದ್ದಾರೆ. ಕೊನೆಗೂ ನಂದಿನಿ ಅಂಕಲ್ ಆಂಟಿದು ಹಾಲು ಕುಡ್ದಿದ್ದನಪ್ಪ. ಮೊನ್ನೆ ದುಬೈ ಶೇಕ್ ಆಗಿದ್ದ, ಇವತ್ತು ಏಸಪ್ಪ ಆಗಿದ್ದಾನೆ. ಕರಿ ಏಸಪ್ಪ ಕರಿಯ ಚಪ್ರಿ ದೊಡ್ಡ ಚಪ್ರಿ ಅವನು. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. ಅಷ್ಟೇ.